ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ನಾವು ಒಂದಷ್ಟು ಜನರ ಜೊತೆಗೆ ನಮ್ಮ ಬಾಂಧವ್ಯವನ್ನ ಬೆಳೆಸ್ಕೋಬೇಕಂದ್ರೆ ಅಲ್ಲಿರುವಂಥ ಸರೌಂಡಿಂಗನ್ನು ನಾವು ಫಸ್ಟಿಗೆ ಏನು ಮಾಡಬೇಕು, ಚೆಕ್ ಮಾಡಬೇಕು. ಯಾಕಂದರೆ ಒಂದು ವಚನ ಬರುತ್ತೆ, ಸಾರ ಸಜ್ಜನರ ಸಂಗವದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಒಳ್ಳೆ ಜನರ ಜೊತೆಗೆ ನಾವು ಕೂಡಿದಾಗ ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಕೆಟ್ಟ ಜನರ ಜೊತೆಗೆ ಕೂಡಿದಾಗ ಅವ್ರ ಜೊತೆಗೆ ಸೇರಿಬಿಟ್ಟು ಅದೇ ರೀತಿ ದುಶ್ಚಟಕ್ಕೆ ಒಳಗಾಗ್ತಾ ಇರ್ತೀವಿ ಅನ್ನೋದು ಬರುತ್ತೆ. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಯಾಕಂದ್ರೆ ಒಳ್ಳೆ ಜನ ಇದ್ದಾಗ ಅವರಿಂದ ಇರುವಂತ ಆಚಾರ ವಿಚಾರ, ಅವರ ಥಿಂಕಿಂಗ್ ಕೆಪಾಸಿಟಿ ಇರಬಹುದು, ಅವ್ರ ಜೊತೆ ಅವರ ನಡವಳಿಕೆ ಆಗಿರ್ಬೋದು, ಅವರಲ್ಲಿ ಇರುವಂತ ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ನಾವೇನ್ ಮಾಡ್ತಾ ಇರ್ತೀವಿ, ಅದನ್ನ ಅನುಕರಣೆಯನ್ನ ಮಾಡ್ತಾ ಇರ್ತೀವಿ. ಮತ್ತೆ ದುಷ್ಟ ಜನರ ಜೊತೆಗೆ ಕೂಡಿದಾಗ ಅವರಿರುವಂತ ಹ್ಯಾಬಿಟ್ಸ್ಗಳು ಯಾವುದಾದ್ರೂ ಇರಬಹುದು, ಅಂತ ಹ್ಯಾಬಿಟ್ಗಳನ್ನ ಅವ್ರು ಮಾಡ್ತಿದ್ದಾರೆ, ಅವ್ರ ಜೊತೆಗೆ ನಾವು ಸೇರಿಬಿಟ್ಟು ಅದೇ ರೀತಿ ಆಗಬೇಕು ಅನ್ನುವಂಥ ಒಂದು ಮನೋವೃತ್ತಿ ಬರ್ತಾ ಹೋಗುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಜನರನ್ನ ಆಯ್ಕೆ ಮಾಡಬೇಕಾದ್ರೆ, ಫ್ರೆಂಡ್ಸ್ಗಳನ್ನು ನಾವು ಚೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ಸ್ವಲ್ಪ ದಿನ ಅವ್ರನ್ನ ಅಬ್ಸರ್ವ್ ಮಾಡಿಬಿಟ್ಟು ಸರಿ ಇದ್ರೆ ಅವ್ರ ಜೊತೆಗೆ ಕಂಟಿನ್ಯೂ ಮಾಡಬೇಕು, ಇಲ್ಲಾಂದರೆ ಅವರಿಂದ ನಾವು ದೂರ ಆಗಬೇಕು. ಯಾಕಂದರೆ ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಒಂದು 4 ಜನ ಫ್ರೆಂಡ್ಸ್ ಇದ್ದಾಗ ಅವ್ರು ತುಂಬಾನೇ ದಪ್ಪಗಿದ್ರೆ, 5ನೇದವರು ನಾವು ಅದರಲ್ಲಿ ಆಗ್ಬಿಟ್ಟಿದ್ರೆ ನಾವು ಕೂಡ ಅವರಂತಾನೆ ಆಗ್ತೀವಿ. ಜಿಮ್ ಹೋಗೋರ ಜೊತೆಗೆ ಕೂಡಿದಾಗ, ಎಕ್ಸಸೈಸ್ ಮಾಡೋರ ಜೊತೆಗೆ ಕೂಡಿದಾಗ ನಾವು ಕೂಡ ಅವರಂತಾನೆ ಫಿಟ್ ಆಗಬೇಕು ಅನ್ನೋದು ಮನೋವೃತ್ತಿ ಬರ್ತಾ ಇರುತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋರ ಜೊತೆಗೆ, ತುಂಬಾ ಲೈಫನ್ನ ಎಂಜಾಯ್ ಮಾಡೋರ ಜೊತೆಗೆ ಕೂಡಿದಾಗ ನಾವು ಕೂಡ ನಮ್ಮ ಲೈಫಲ್ಲಿ ದುಃಖವನ್ನ ಬಿಟ್ಬಿಟ್ಟು ಅವ್ರ ಜೊತೆಗೆ ಕೂಡ್ಬಿಟ್ಟು ನಾವು ಕೂಡ ಚೆನ್ನಾಗಿರ್ಬೇಕು, ನಮ್ಮ ಲೈಫನ್ನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ಬರುತ್ತೆ. ಈ ರೀತಿ ದುಡ್ಡು ಮಾಡೋರ ಜೊತೆಗೆ ಕೂಡಿದಾಗ ದುಡ್ಡು ಮಾಡುವಂತ ಕಾನ್ಸೆಪ್ಟ್ ಬರುತ್ತೆ. ಜಿಪುಣರ ಜೊತೆಗೆ ಕೂಡಿದಾಗ ಮತ್ತಷ್ಟು ಜಿಪುಣ ಆಗ್ಬಿಡ್ತೀವಿ. ತುಂಬಾ ಖರ್ಚು ಮಾಡೋರ ಜೊತೆಗೆ ಕೂಡಿದಾಗ ನಾವು ಕೂಡ ಅನ್ನೆಸರಿ ಖರ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಒಳ್ಳೆ ಫ್ರೆಂಡ್ಸ್ಗಳನ್ನ, ಒಳ್ಳೆ ಜನರನ್ನ, ಒಳ್ಳೆ ಸರೌಂಡಿಂಗ್ ಏರಿಯಾವನ್ನ ಚೂಸ್ ಮಾಡಿಕೊಂಡು ಒಳ್ಳೆ ಜಾಗದಲ್ಲಿ ನಾವು ಇರುವುದರಿಂದ ನಮಗೆ ಅದೇ ರೀತಿ ನಮ್ಮ ಪಾಸಿಟಿವ್ ಎನರ್ಜಿ ಏನಾಗುತ್ತೆ, ಎನ್ಹಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾವು ನಮ್ಮ ಎನರ್ಜಿಯನ್ನು ಚೆನ್ನಾಗಿಟ್ಕೋಬೇಕಂದ್ರೆ ಒಳ್ಳೆಯ ಜನರ ಜೊತೆಗೆ ನಾವು ಸಂಪರ್ಕವನ್ನು, ನಮ್ಮ ಫ್ರೆಂಡ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.